ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಪಿಜಿ ಅಭಾವದಿಂದ ಬೆಂಗಳೂರಲ್ಲಿ ಆಟೋಗಳಿಗೆ ಸಂಕಷ್ಟ ಎದುರಾಗಿದೆ. ಎಲ್ಪಿಜಿ ಬಂಕ್ಗಳ ಎದುರು ಆಟೋ ಸಾರಥಿಗಳು ಕ್ಯೂ ನಿಂತಿದ್ದಾರೆ. ರಾತ್ರಿಯಿಂದಲೇ ಬಂಕ್ ಬಳಿಯೇ ಇದ್ದಾರೆ ಪಾಪ ಚಾಲಕರು. ಎಲ್ಪಿಜಿ ಅಭಾವದಿಂದ ಬೆಂಗಳೂರಲ್ಲಿ ಆಟೋಗಳಿಗೆ ಸಂಕಷ್ಟ ಎದುರಾಗಿದೆ. ಎಲ್ಪಿಜಿ ಬಂಕ್ಗಳ ಎದುರು ಆಟೋ ಸಾರಥಿಗಳು ಕ್ಯೂ ನಿಂತಿದ್ದಾರೆ. ರಾತ್ರಿಯಿಂದಲೇ ಬಂಕ್ ಬಳಿಯೇ ಇದ್ದಾರೆ ಚಾಲಕರು. ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ ಚಾಲಕರು. ಅಂದರೆ ಯಾವಾಗ ಸ್ಟಾಕ್ ಬರುತ್ತೆ, ಯಾವಾಗ ನಾವು ನಮ್ಮ ಗಾಡಿಗೆ ಅದನ್ನು ಹಾಕ್ಸ್ಕೊಳ್ತೀವಿ, ಫಿಲ್ ಮಾಡಿಸ್ತೀವಿ ಅಂತ ಚಾಲಕರು ರಾತ್ರಿಯಿಂದಲೇ ಕಾಯ್ತಾ ನಿಂತಿದ್ದಾರೆ. 2.5 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಚಾಲಕರು. ಬೆಳಗ್ಗೆ 6 ಗಂಟೆ ಬಳಿಕ ಗ್ಯಾಸ್ ಫಿಲ್ಲಿಂಗ್ ಕೂಡ ಪ್ರಾರಂಭವಾಗಿದೆ. ಒಂದು ರೀತಿ ಅಷ್ಟೊತ್ತು ಕಾದಿದ್ದಕ್ಕೂ ಕೊನೆಗೂ ಅವರಿಗೆ ಗ್ಯಾಸ್ ಸಿಗ್ತಾ ಇದೆ. 6 ಗಂಟೆಯಿಂದ ಗ್ಯಾಸ್ ಫಿಲ್ಲಿಂಗ್ ಆರಂಭವಾಗಿದೆ. ಎಲ್ಪಿಜಿ ಅಭಾವದಿಂದ ಬೆಂಗಳೂರಲ್ಲಿ ಈ ರೀತಿ ಕಷ್ಟ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ, ಮತ್ತೊಂದು ಕಡೆ ಈ ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದರೆ ಅವ್ರದ್ದು ಡೈಲಿ ರೋಟೀನೇ ಆ ರೀತಿ ಇರ್ತಾ ಇತ್ತು. ಬೆಳಗ್ಗೆ ಬಂದು ಗ್ಯಾಸ್ ಫಿಲ್ ಮಾಡ್ಕೊಳ್ತಾ ಇದ್ರು ಬಂಕ್ಗಳಲ್ಲಿ. ತದನಂತರದಲ್ಲಿ ಇಡೀ ದಿನ ಕೆಲಸ ಮಾಡ್ತಾರೆ, ಬಾಡಿಗೆ ಹೊಡಿತಾರೆ. ಆ ದುಡ್ಡಲ್ಲಿ ಅವರ ಕುಟುಂಬವನ್ನು ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿ ಮಧ್ಯಪ್ರಾಚ್ಯದಲ್ಲಿ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ರೀತಿ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಇದು ಆಟೋ ಚಾಲಕರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಎಲ್ಪಿಜಿ ಬಂಕ್ಗಳ ಎದುರು ಆಟೋ ಸಾರಥಿಗಳು ಕ್ಯೂ ನಿಂತಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ರಾತ್ರಿಯಿಂದಲೇ ಬಂಕ್ ಬಳಿ ಇದ್ದಾರೆ ಚಾಲಕರು. ಸರತಿ ಸಾಲಿನಲ್ಲಿ ನಿಂತು ವೇಟ್ ಮಾಡ್ತಾ ಇದ್ದಾರೆ. 2.5 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಚಾಲಕರು. ಬೆಳಿಗ್ಗೆ 6 ಗಂಟೆಯ ಬಳಿಕ ಕೊನೆಗೂ ಅವರಿಗೆ ಗ್ಯಾಸ್ ಫಿಲ್ಲಿಂಗ್ ಪ್ರಾರಂಭವಾಗಿದೆ. ಹೀಗಾಗಿ ಅಷ್ಟೊತ್ತು ಕಾದಿದ್ಕು, ಅಂದರೆ ರಾತ್ರಿಯಿಂದಲೇ ಪಾಪ ಕಾಯ್ತಾ ನಿಂತಿದ್ರು. ಕೊನೆಗೂ ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಮತ್ತೆ ಗ್ಯಾಸ್ ಫಿಲ್ಲಿಂಗ್ ಪ್ರಾರಂಭ ಆಗಿದೆ. 2.5 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ಚಾಲಕರು ನಿಂತಿರುವಂಥದ್ದು. ಜೊತೆಗೆ ಮುನಿಯಪ್ಪನವರು ಕೂಡ ಇನ್ನು 2 ದಿನಗಳಲ್ಲಿ ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ, ಏನು ಎತ್ತ, ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಿದೆ.